ವಿವಾದ ಏನಿಲ್ಲ. ಕುಲಪತಿಗಳು ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. ಈ RSS ಅವರು ಯಾವತ್ತೂ ಸಹ ಒಂದೇ ಮಾತ್ರಮ್ನ ಅವ್ರನ್ನ ಶಾಖೆಯಲ್ಲಿ ಆಡೋದಿಲ್ಲ. ಅದಕ್ಕೆ ಅವ್ರು ಸರಿಯಾಗಿ ಉತ್ತರ RSS ಅವ್ರಿಗೆ ಅವ್ರ ಶಾಖೆಗೆ ಹೋಗಿ ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದಿಸ್ತೇನೆ. ಯಾಕಂದರೆ ಭಾರತೀಯ ಜನತಾ ಪಾರ್ಟಿಯಿಂದ ಕಾಂಗ್ರೆಸ್ ಪಕ್ಷದವರು ನಾವು ಯಾವುದೇ ದೇಶಭಕ್ತಿ, ದೇಶ ಪ್ರೇಮದ ಬಗ್ಗೆ, ರಾಷ್ಟ್ರಗೀತೆ, ರಾಷ್ಟ್ರಭಕ್ತಿ ಬಗ್ಗೆ ಸರ್ಟಿಫಿಕೇಟ್ ತಗೊಳ್ಳೋದು ಬೇಕಾಗಿಲ್ಲ. ಇವರು 1925ನೇ ಇಸ್ವಿಯಿಂದ 2026ನೇ ಇಸ್ವಿವರೆಗೂ RSS ಶಾಖೆಯಲ್ಲಿ ಎಲ್ಲೂ ಸಹ ಒಂದೇ ಮಾತ್ರ ವಿಚಾರ ಮಾತಾಡೋದಿಲ್ಲ, ಒಂದೇ ಮಾತ್ರ ಹೇಳೋದಿಲ್ಲ. ಇವ್ರು ಹೇಳೋದೇ ಬೇರೆ ಯಾವುದೋ ವಸ್ತಲೆ ಅಂತಾರೆ. ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ನಾವು ಪ್ರತಿಯೊಂದು ಸಭೆ ಸಮಾರಂಭದಲ್ಲಿ ಒಂದೇ ಮಾತ್ರನ ಹಾಡು ಹೇಳ್ತಾ ಇರ್ತೀವಿ. ಅದರ ಬಗ್ಗೆ ನಾವು ಇವ್ರ ಸರ್ಟಿಫಿಕೇಟ್ ಬೇಕಾಗೇ ಇಲ್ಲ. ಮೊಟ್ಟ ಮೊದಲನೇ ಬಾರಿಗೆ ಒಂದೇ ಮಾತ್ರ ಆಡಿದಾಗ ಬಂಕಿಮ್ ಚಟರ್ಜಿ ಅವರು 1875ನೇ ಇಸ್ವಿನಲ್ಲಿ ಅವರು ಮೊದಲು 2 ಪಂಕ್ತಿಗಳನ್ನ ಆಡಿದರು. ತದನಂತರ 1882ರಲ್ಲಿ 2 ಪಂಕ್ತಿಯನ್ನು ಸೇರಿಸ್ತಾರೆ. ಅದನ್ನು ಅದನ್ನು ಎಡಿಟ್ ಮಾಡಿ ಗುರುದೇವ್ ರವೀಂದ್ರನಾಥ್ ಠಾಗೂರ್ ಅವರು ಅಧಿಕೃತವಾಗಿ 2 ಸಾಲುಗಳು ಹೇಳ್ತಕ್ಕಂಥದ್ದು ಹೇಳ್ತಾರೆ. ಇವರಿಂದ ನಾವು ಪಾಠ ಕಲಿಬೇಕಾದಿಲ್ಲ. ಸೋನಿಯಾ ಗಾಂಧಿ ಅವ್ರ ಬಗ್ಗೆ ದೂರು ಕೊಟ್ಟಿರ್ತಕ್ಕಂಥದ್ದು ಇವರು ಮೊಸರಲ್ಲಿ ಕಲ್ಲು ಹುಡುಕ್ತಾ ಇದ್ದಾರೆ. ಸೋನಿಯಾ ಗಾಂಧಿ ಅವ್ರು ಹೇಳ್ತಾ ಇದ್ದಿದ್ದು, ನಮ್ಮ ಕಾಂಗ್ರೆಸ್ ಕಚೇರಿಯಲ್ಲಿ ನಾನು ಸುಮಾರು 30 ವರ್ಷ ಇದ್ದವನು. ಪ್ರತಿ ಸಭೆ ಸಮಾರಂಭದಲ್ಲಿ ನಾವು ಒಂದೇ ಮಾತ್ರ ಹಾಡು ಹೇಳ್ತೀವಿ. ಆ ಒಂದೇ ಮಾತ್ರ ಹೇಳ್ತಾ ಇದ್ದವರು ತಪ್ಪು ಹೇಳ್ತಾ ಇದ್ರು ಅಂತ ಸೋನಿಯಾ ಗಾಂಧಿ ಅವ್ರು ಹೇಳಿದ್ದವ್ರಿಗೆ. ತಪ್ಪು ಹೇಳ್ತಾ ಇದ್ರೆ ಸರಿ ಮಾಡಿ ಅಂತ ಹೇಳಿ. ಈ ಅಮಿತ್ ಶಾ ತಡಿಪಾರಿಂದ ನಾವೇನು ಕಲಿಬೇಕಾದಿಲ್ಲ. ಮೊದಲು ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಹಲ್ದ್ವಾನಿನಲ್ಲಿ ಉತ್ತರಾಖಂಡಲ್ಲಿ ಯಾವುದೋ ಒಂದು ಭಾಷಣ ಮಾಡಿ ಬಂದಾಗ ಅಲ್ಲಿ ಗಂಗಾ ನದಿ ತೆಗೆದುಕೊಂಡು ಹೋಗಿ ಶುಚೀಕರಣ ಮಾಡಿದಾರಲ್ಲ, ಇದು ಗೋಲ್ವರ್ಕರ್ ಮನಸ್ಥಿತಿ. ಗೋಲ್ವರ್ಕರು ಏನು ಹೇಳಿದ್ದಾರೆ, ಅವ್ರ ಬಂಚ್ ಆಫ್ ಥಾಟ್ಸ್ ಅಂತ ಏನು ಹೇಳಿದ್ದಾರೆ, ಚಿಂತನ ಗಂಗಾ ಅಂತ ಹೇಳಿ ಕನ್ನಡದಲ್ಲಿದೆ. ಅದರಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಈ ರಾಷ್ಟ್ರದ ತ್ರಿವರ್ಣ ಧ್ವಜವನ್ನು ನಾವು ಒಪ್ಕೊಳ್ಳೋಕೆ ತಯಾರಿಲ್ಲ. ನಾನು ಬಂದೆ ನಾನು ಅದು ಕರೆಕ್ಟಾಗಿ ಹೇಳ್ತೀನಿ. ಗೋಲ್ವರ್ಕರು ಹೇಳಿರ್ತಕ್ಕಂಥದ್ದು, ನಾವು ತ್ರಿವರ್ಣ ಧ್ವಜವನ್ನು ಒಪ್ಪೋದಿಲ್ಲ, ಸಂವಿಧಾನವನ್ನು ಒಪ್ಪೋದಿಲ್ಲ, ರಾಷ್ಟ್ರಗೀತೆಯನ್ನು ಒಪ್ಪೋದಿಲ್ಲ. ಅದನ್ನು ಅನುಷ್ಠಾನಕ್ಕೆ ತರೋಕ್ಕೆ ಅಮಿತ್ ಶಾ ಅವರು ಇದರಲ್ಲಿ ಹುಡುಕ್ತಾ ಇದ್ದಾರೆ. ಆದ್ದರಿಂದ ಭಾಳ ಸ್ಪಷ್ಟವಾಗಿ ಹೇಳಿ ಕಿಚೆ ಬೀಳ್ತಾನೆ. ಒಬ್ಬೊಬ್ಬರು ಒಂದೊಂದು ಹೇಳ್ಬೋದು. ನಾನು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವನು, ಅಲ್ಲಿದ್ದವನು, ಎಲ್ಲ ನೋಡಿದ್ದೀನಿ. ಸೋನಿಯಾ ಗಾಂಧಿ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನೀವು ಹೇಳ್ತಾ ಇರೋದು ಸರಿ ಇಲ್ಲ, ಸರಿ ಮಾಡಿ ಅಂತಂತ ಹೇಳಿದ್ದಾರೆ. ಹಿರಿಯರಾಗಿರುವಂತ ಖರ್ಗೆ ಅವರಿಗೆ ಚೇರ್ ತಂದುಕೊಡಿ ಅಂತ ಸೋನಿಯಾ ಗಾಂಧಿ ಹೇಳ್ತಾ ಇದ್ರು ಅಂತ ACC ಹೇಳ್ತಾ ಇದ್ದಾರೆ. ನೀವು ನೋಡಿದ್ರೆ ಈ ತರ ಸ್ಪಷ್ಟೀಕರಣ ಕೊಡ್ತಾ ಇದ್ದೀರಾ? ಅರೆ, ಚೇರ್ ತಂದು ಕೊಟ್ಟಿರೋ ತಪ್ಪ? ಇರಿ, ಚೇರ್ ಒಂದು ನಿಮಿಷ, ಇರಿ ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ಅಷ್ಟಕ್ಕೆ ಸ್ಟಾಪ್ ಅಂತ ಹೇಳಿದ್ದಾರೆ ಅವರು. ಸ್ಟಾಪ್ ಅವ್ರಿಗೆ ಚೇರ್ ಅವ್ರು ನಿಲ್ಲಕ್ಕೆ ಆಗ್ತಾ ಇಲ್ಲ, ಚೇರ್ ತಂದು ಕೊಡಿ ಅಂತ ಹೇಳಿದ್ದಾರೆ. ತಪ್ಪ ಅದು? ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ಕೆಲಸ ಸೋನಿಯಾ ಗಾಂಧಿ ಅವರು ಮಾಡಿದ್ದಾರೆ. ಅವ್ರು ಮಾಡಿರೋ ಭಾಷಣದ ಜಾಗಕ್ಕೆ ಹೋಗಿ ಗಂಗಾ ನದಿ ತೆಗೆದುಕೊಂಡು ಶುಚೀಕರಣ ಮಾಡ್ಲಿಕ್ಕೆ ಹೋಗಿಲ್ಲ ಸೋನಿಯಾ ಗಾಂಧಿ ಅವರು. ಒಂದೇ ಮಾತ್ರ ಮಾಡುವಾಗ ಯಾರು ಕದಲಂಗಿಲ್ಲ, ನೆಟ್ಟಿಗೆ ನಿಂತ್ಕೋಬೇಕು. ನಿನ್ನೆ BJP ಆಫೀಸಲ್ಲಿ ಸ್ವತಂತ್ರ ದಿವಸ ಒಬ್ಬ BJP ಶಾಸಕರು, ವಿಧಾನ ಪರಿಷತ್ತಿನ ಶಾಸಕರು ಯಾವ ರೀತಿ ತ್ರಿವರ್ಣ ಧ್ವಜಕ್ಕೆ ಗೌರವ ಕೊಟ್ಟಿದ್ದಾರೆ ಅಂತ ನೋಡಿ. ಹಿಟ್ಲರ್ ಶಾಹಿ ತೋರಿಸ್ತಾ ಇದ್ದಾರೆ. ಅದಕ್ಕೆ ಕೊಡಬೇಕಾದಂಥ ಗೌರವ ಕೊಟ್ಟಿಲ್ಲ. ಇರಿ ಅದು ಸುದ್ದಿ ಏನಾಗಿಲ್ಲ. ಇದು ಅಮಿತ್ ಶಾ ಅವರ ಕುತಂತ್ರಕಾರಿ. ಅವರು ಏನು ಗೋಲ್ವರ್ಕರ್ ಅವರ ಏನು ಚಿಂತನೆ ಇತ್ತು, ಚಿಂತನ ಗಂಗಾ, ಅದರ ಎಲ್ಲ ಅಂಶಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಒಂದೊಂದೇ ಹೆಜ್ಜೆ ಇಡ್ತಾ ಇದ್ದಾರೆ. ಅದು ಈ ದೇಶದಲ್ಲಿ ಸಾಧ್ಯ ಇಲ್ಲ. ಶರಣ ತಪ್ಪಾಗಿದೆ, ಪ್ಲಸ್ ಚೇರ್ ಕೊಡೋಕ್ಕೆ ಖರ್ಗೆ ಸಾಹೇಬ್ ನಾನೇ ಸ್ವತಂತ್ರ ದಿನೋತ್ಸವ ದಿನ ಭಾಷಣ ಮಾಡುವಾಗ XMP ಒಬ್ಬರು ಕುಸಿದು ಬಿದ್ದರು. ನಾವೇನಾದರೂ ರಾಷ್ಟ್ರಗೀತೆ ಆಡುವಾಗ ಅವರು ನೆಟ್ಟಿಗೆ ನಿಲ್ಲಬೇಕಾಗುತ್ತೆ, ಕದಲಂಗಿಲ್ಲ. ಅದು ಆಗಬಾರ್ದು ಅಂತೇಳಿ ಅವ್ರು ಚೇರ್ ಕೊಡೋಕ್ಕೆ ಹೇಳಿದ್ದು. ನನಗೆ ಉತ್ತರ ಬೇಕಾಗಿರೋದು ಅಮಿತ್ ಶಾ ಹತ್ರ, ತಡಿಪಾರ್ ಹತ್ರ. ಖರ್ಗೆ ಸಾಹೇಬರು ಹಲ್ದ್ವಾನಿನಲ್ಲಿ ಆ ಒಂದು ಸಮಾರಂಭ ಮುಗಿದ ನಂತರ ಗಂಗಾ ನದಿ ನೀರಿನಲ್ಲಿ ಯಾಕೆ ಶುಚೀಕರಣ ಮಾಡಿದ್ರು ಅಂತ ಹೇಳಬೇಕು. ಇವರು ಇಡೀ ದೇಶಕ್ಕೆ ಕ್ಷಮೆ ಕೇಳಬೇಕು. ಭಾರತೀಯ ಜನತಾ ಪಾರ್ಟಿಯವರು ನಿರುದ್ಯೋಗಿಗಳು ಏನಾದರೂ ಒಂದು ಕೆಲಸ ಮಾಡಲಿ, ಒಳ್ಳೆಯದು. ಇಲ್ಲ, ಪ್ರಜಾಪ್ರಭುತ್ವದಲ್ಲಿ ನಾವು ಅವರ ಪ್ರತಿಭಟನೆಯನ್ನು ಹತ್ತಿಕ್ಕಕ್ಕೆ ಹೋಗೋದಿಲ್ಲ. ಅವ್ರು ಮಾಡಬೇಕು. ಅವ್ರಿಗೆ ಯಶಸ್ಸು ಸಿಗುತ್ತಾ ಇಲ್ವಾ ನೋಡೋಣ.